ಸಿನಿಮಾ ಮಾಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಅವ್ರದ್ದೇರಿಗೆ ಮೆಚ್ಚಬೇಕು ಫಸ್ಟು. ಆ್ಯಕ್ಚುಲಿ ಒಬ್ಬ ಕಲಾವಿದನಿಗೆ, ಒಬ್ಬ ಹೀರೋಗೆ ಸೇಮ್ ಪ್ರೊಡ್ಯೂಸರ್ ಜೊತೆ ಎರಡನೇ ಸಿನಿಮಾ ಮಾಡೋದೇ ಒಂದು ಮಿರಾಕಲ್ ಅಂತಲೇ ಹೇಳ್ತೀನಿ. ಸೊ ಥ್ಯಾಂಕ್ಸ್. ಯಾಕೆಂದರೆ ಪ್ರಾಮಿಸ್ ಮಾಡಿದ್ರು ನನಗೆ ಆ ಸಿನಿಮಾ ಲಾಕ್ಡೌನಿಂದ ಆ್ಯಕ್ಚುಲಿ 2 ವೀಕ್ಸ್ 3 ವೀಕ್ಸ್ ಅಷ್ಟೇ ಹೋಗಿದ್ದೆ ಆ ಸಿನಿಮಾ. ಪ್ರಾಮಿಸ್ ಮಾಡಿದ್ರು ಅವತ್ತು, ನಾನು ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿಯಲ್ಲಿ ನಿನಗೆ ಮಾಡ್ತೀನಿ, ಬೇರೆ ಯಾರಿಗೂ ಮಾಡಲ್ಲ ಅಂತ ಹೇಳಿದರು. ಸೊ ಒಂದು 4-5 ಇಯರ್ಸ್ ವೆಯ್ಟ್ ಮಾಡಿ ಈ ಕತೆ ತೊಗೊಂಡೋಗಿ ಒಂದು ಲೈನ್ ಹೇಳಿದ್ದು ಅಷ್ಟೇ, ಸರ್ ಈ ಥರ ಇದೆ ಅಂತ, ಮಾಡೋಣ ಹೋಗಿ ಅಂತ ಕಳಿಸಿದ್ರು. ಅದಾದಮೇಲೆ ಡೆವಲಪ್ ಮಾಡಿ ಆಮೇಲೆ ಇನ್ನೊಂದ್ಸತಿ ಸ್ಟೋರಿ ಅವ್ರಿಗೆ ಹೇಳಿದ ಮೇಲೆ ತುಂಬ ಖುಷಿಪಟ್ಟರು. ಸೊ ಅದು ಇಲ್ಲಿವರೆಗೂ ತೊಗೊಂಬಂತು ಸರ್. ಆ್ಯಂಡ್ ಇದು ಕಂಪ್ಲೀಟ್ಲಿ ಬೇಸ್ಡ್ ಆ್ಯಕ್ಷನ್, ಮಾಸ್, ಲವ್ ಇದೆ ಆ್ಯಂಡ್ ಮದರ್ ಸೆಂಟಿಮೆಂಟು ಇದೆ. ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ಬೋದು ಸರ್. ಮ್ಯಾಮ್ ಮ್ಯಾಮ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ರೇಮ್ ಸರ್ ನಾವು ಒಂದೇ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು. ಆ್ಯಂಡ್ ಆ ಫ್ರೆಂಡ್ಲಿ ಬಾಂಡಿಂಗ್ ಅನ್ನೋದಕ್ಕಿಂತ ಇವತ್ತು ಶೂಟಿಂಗ್ ಇತ್ತು ಅವ್ರದ್ದು. ಶೂಟಿಂಗ್ ಇದ್ರೂ ಅವ್ರಿಗೆ ಹೇಳಿದ ತಕ್ಷಣ ಕೆಲವು ಗೆಸ್ಟೆಲ್ಲ ಆ್ಯಕ್ಚುಲಿ ಕ್ಯಾನ್ಸಲ್ ಮಾಡಿಬಿಟ್ರು, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಗೊತ್ತಿಲ್ಲ. ಬಟ್ ಇವ್ರು ಮಾತ್ರ ನಾನು ಪ್ರಾಮಿಸ್ ಮಾಡಿದ್ರು, ಒಂದು 20 ಡೇಸ್ ಮುಂಚೆನೇ ಮಾಡಿದ್ರು, ಅವತ್ತು ಏನೇ ಇದ್ರು ನಾನು ಬರ್ತೀನಿ ಅಂತ. ಸೊ ಇವತ್ತು ಅರ್ಲಿ ಮಾರ್ನಿಂಗ್ ಬಂದು ಅವರು ವಿಶ್ ಮಾಡಿಬಿಟ್ಟೋದ್ರು. ದಟ್ ಈಸ್ ಅಮೇಝಿಂಗ್ ಮ್ಯಾಮ್. ನಿಜವಾಗ್ಲೂ ಇಸ್ ರಿಯಲಿ ಸ್ವೀಟ್ ಆರ್ಟ್. ಆ್ಯಕ್ಚುಲಿ ಪ್ರಾಮಿಸ್ ಮಾಡಿದಾಗ ಬಂದು ಅವರು ನೆನ್ನೆ ಇರಲಿಲ್ಲ, ಅವ್ರು ಆ್ಯಕ್ಚುಲಿ ಔಟ್ ಆಫ್ ಸ್ಟೇಷನ್ ಇದ್ದರು. ಬಟ್ ಇವತ್ತು ಅರ್ಲಿ ಮಾರ್ನಿಂಗೇ ಬಂದಿದ್ದು ಬಂದು ಇದಕ್ಕೆ ವಿಶ್ ಮಾಡಿ ಅವರು ಮತ್ತೆ ಶೂಟಿಂಗ್ ಹೋದ್ರು ಇಮಿಡಿಯೇಟಾಗಿ. ಆ್ಯಂಡ್ ಥ್ಯಾಂಕ್ಸ್ ನಿಮಗೂ ಎಲ್ಲರಿಗೂ ಥ್ಯಾಂಕ್ಸ್. ಆ್ಯಂಡ್ ಈ ಟೈಮಲ್ಲಿ ಅಕುಲ್ ಸರ್ಗೆ ಆ್ಯಕ್ಚುಲಿ ಒಳ್ಳೆ ಕತೆ ಕೊಟ್ಟಿದ್ದಕ್ಕೆ, ಆ್ಯಂಡ್ ಅಮಿತ್ ಸರ್ಗೆ ಧೈರ್ಯ ಮಾಡಿ ಇನ್ನೊಂದು ಸಿನಿಮಾ ನನಗೆ ಮಾಡ್ತಿರೋದಕ್ಕೆ ಆ್ಯಂಡ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ ಈ ಸಿನಿಮಾದಲ್ಲಿ. ಧೈರ್ಯ ಸಿನಿಮಾಗೆ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಮೀಡಿಯಾದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.